ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಗೆ ಕೈಕೂಟಕ್ಕೆ ಸುಪ್ರೀಂ ಕೋರ್ಟ್ ನೂತನ CJI ಪೀಠದಿಂದ ಬಿಗ್ ಶಾಕ್ ಎದುರಾಗಿದೆ. ಈಗ ಇದು ಭಾರತ ದೇಶದ ಭವಿಷ್ಯ ಬದಲಿಸುವ ಬಹಳ ದೊಡ್ಡ ಹೆಜ್ಜೆ. ಮೋದಿ ತಗೊಂಡಿರುವಂತಹ ಈ ಸ್ಟೆಪ್ಗೆ ಈಗ ಸುಪ್ರೀಂ ಕೋರ್ಟ್ನಿಂದ ಬಲ ಸೇರ್ತಾ ಇರೋದು. ಏನಾಗಿದೆ ಹಾಗಾದರೆ ಮಹತ್ವದ ಬೆಳವಣಿಗೆಯಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಭಾರತ ಮೋದಿ ಈಗೇನು ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿದಾರಲ್ಲ, ವಿಕಸಿತ ಭಾರತ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೇಕಾದಷ್ಟು 360 ಡಿಗ್ರಿ ಕೆಲಸಗಳಾಗ್ತಿರೋದು. ಮೊದಲು ಕೆಲಸ ಆಗಬೇಕು, ನಾವು ಅಭಿವೃದ್ಧಿ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರು ಅದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಅಷ್ಟೇ ಮೇನ್ ಅಜೆಂಡಾ ಏನು, ಒಳಗಿರುವಂಥ ವಿಷಜಂತುಗಳನ್ನು ಕಿತ್ತು ಬಿಸಾಕಬೇಕು. ಇಲ್ಲ ಅಂದರೆ ಅವರು ಒಳಗಿಂದೊಳಗೆ ಎಲ್ಲ ಹೀರಿಬಿಡ್ತಾರೆ. ಭಾರತದ ಅಭಿವೃದ್ಧಿಗೆ ಬೇಕಾದಂತಹ ಬಲವನ್ನು ಹೀರಿಕೊಳ್ತಿರುವಂತಹ ಒಳಗಿನ ವಿಷಜಂತುಗಳನ್ನು, ಕೀಟ ಕ್ರಿಮಿಗಳನ್ನು ಕಿತ್ತು ಬಿಸಾಡಬೇಕು. ಇಲ್ಲ ಕೊಳೆತು ಹೋಗೋದಕ್ಕೆ, ಒಂದು ಹಣ್ಣು ಕೊಳೆಯೋದಕ್ಕೆ ಹೆಂಗೆ ಕಾರಣ ಆಗುತ್ತಲ್ಲ, ಅದೇ ರೀತಿ ಈ ಕೀಟಗಳ ಕೆಲಸ. ಅವರನ್ನೆಲ್ಲ ಗುಡಿಸಿ ಹಾಕೋದಕ್ಕೆ ನಿಂತಿದ್ದಾರೆ ಮೋದಿ. ಈಗ ವಿಶೇಷವಾಗಿ ಈ ದೇಶದಲ್ಲಿ ಜನಪ್ರತಿನಿಧಿಗಳ ಆಯ್ಕೆ, ಚುನಾವಣೆ ಬರೀ ದೇಶದ ವೋಟರ್ಸು, ಈ ದೇಶದ ಪ್ರಜೆಗಳಷ್ಟೇ ಮತ ಹಾಕಬೇಕು, ಅದಾಗತ್ತೆ, ಬಿಹಾರದಲ್ಲಿ ಅಷ್ಟೇ ಅಲ್ಲ ದೇಶವ್ಯಾಪಿ ಆಗತ್ತೆ ಅಂತ ಶಪಥ ಮಾಡಿದ್ರು. ಅದೇ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಕೂಡ ಈಗ ದೇಶವ್ಯಾಪಿ ಮೊದಲ ಹಂತದಲ್ಲಿ 12 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಕೈಗೆತ್ತಿಕೊಂಡಿದೆಯಲ್ವಾ. ಸುಪ್ರೀಂ ಕೋರ್ಟ್ ಕಡೆಯಿಂದ ಭರ್ಜರಿಯಾದಂಥ ಅಭಿಪ್ರಾಯ ಈಗ ದೊಡ್ಡ ಬಲವನ್ನೇ ಕೊಡ್ತಿದೆ ಕಾಂಗ್ರೆಸ್ ಮತ್ತು ಕೈಕೂಟಕ್ಕೆ. ಇದು ಮರ್ಮಾಘಾತವನ್ನು ತಂದಿಟ್ಟಿದೆ. ಏನಾಗಿದೆ ಡೀಟೇಲ್ಸ್ ನೋಡಿ ಇಡ್ತಾ ಹೋಗ್ತೀವಿ ನಿಮ್ಮ ಮುಂದೆ. ಈಗ ಈ SIR ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ವಿವಿಧ ಕಡೆಗಳಲ್ಲಿ ಹೈಕೋರ್ಟಲ್ಲೂ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಕಾನೂನು ಬಾಹಿರ, ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ವಾದ ಮಾಡಿ ಕೆಲವರು ಹೋಗಿದ್ದಾರೆ. ಮತ್ತು 12 ರಾಜ್ಯಗಳಲ್ಲಿ ಈಗ ಆಗ್ತಿರುವಂಥ ಪ್ರಕ್ರಿಯೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗಿದ್ದಾರೆ. ಸುಮಾರು ಪ್ರಶ್ನೆಗಳನ್ನು ಎತ್ತಲಾಗಿದೆ. ಕೆಲವರು ಇಂಡಿವಿಜುವಲ್ ಆಗಿ ಹೋಗಿದ್ದಾರೆ, ಕೆಲವು NGO ಹೋಗಿರೋದು, ಕಪಿಲ್ ಸಿಬಲ್ಲು, ಮನು ಸಿಂಘ್ವಿ, ಪ್ರಶಾಂತ್ ಭೂಷಣ್, ಸುಮಾರು ಜನ ಎಲ್ಲ ಅವರನ್ನು ವಾದ ಮಾಡ್ತಾ ಇರೋದು ಈ ಸಂಸ್ಥೆಗಳ ಪರವಾಗಿ. ಈಗ ಸದ್ಯ ಬಿಹಾರದ SIR ವಿರುದ್ಧವೂ ನಡೀತಾ ಇದೆ. ಉಳಿದಂತೆ ವೆಸ್ಟ್ ಬೆಂಗಾಲು 12 ರಾಜ್ಯಗಳಿಗೆ ಸಂಬಂಧಪಟ್ಟಂತೆಯೂ ನಡೀತಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಬರೋ ತನಕ ಹೈಕೋರ್ಟ್ಗಳು ಯಾವುದು ಪ್ರೊಸೀಡ್ ಆಗಬಾರ್ದು ಈ ವಿಚಾರದಲ್ಲಿ, ಯಥಾಸ್ಥಿತಿಯಲ್ಲಿ ಇಡೀ ಅದನ್ನು ತಡೆ ಹಿಡೀರಿ ಅಲ್ಲೇ ಅಂತ ಹೇಳಿದೆ. ಯಾವುದೇ ನಿರ್ಧಾರ ಪ್ರಕಟಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಇದನ್ನು ತುಂಬ ಸೀರಿಯಸ್ ಆಗಿ ಅವಲೋಕಿಸ್ತಾ ಇರೋದು. ಈ ಹೊತ್ತಲ್ಲಿ ನೋಡಿ CJI ಸೂರ್ಯಕಾಂತ್ ದಾಸ್ ಅವರು ಹೊಸದಾಗಿ ಬಂದಿರುವಂಥ CJI ಅವರು ಗವಾಯಿ ಅವರ ಬಳಿಕ ಬಹಳ ಪ್ರಮುಖವಾದ ವಿಚಾರವನ್ನು ಇಟ್ಟಿದ್ದಾರೆ. ಹಾಗಾದರೆ ಈ ದೇಶದಲ್ಲಿ ವಿದೇಶಿ ಪ್ರಜೆಗಳು, ಅಕ್ರಮವಾಗಿ ಬಂದವರು, ಅವರು ನುಸುಳುಕೋರರ, ಅವರು ಹೆಂಗಾದರೂ ಇರಲಿ, ವಿದೇಶಿ ಪ್ರಜೆಗಳು ಆಧಾರ್ ಕಾರ್ಡ್ ಒಂದಿದೆ ಅಂದ ಮಾತ್ರಕ್ಕೆ ಅವರು ಈ ದೇಶದ ಪ್ರಜೆಗಳಾಗ್ಬಿಡ್ತಾರ? ಈ ದೇಶದ ವೋಟರ್ಸ್ ಹೆಂಗಾಗ್ತಾರೆ ಅನ್ನುವ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಹಾಕಿದ್ದಾರೆ. ಇದರ ಸುತ್ತ ಬೆಳಕು ಚೆಲ್ಲಿದೆ ಪೀಠ, ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಂಥ ಪೀಠ. ಫಾರಿನರ್ಸು ಆಧಾರ್ ಕಾರ್ಡ್ ತಗೊಂಡು ಈ ದೇಶದಲ್ಲಿ ಆಧಾರ್ ಕಾರ್ಡ್ ಹೆಂಗೆ ಬೇಕಾದರೂ ಸಿಕ್ಕಿಬಿಡತ್ತೆ. ವೋಟರ್ಸು ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಪಾಪ ರಾಜಕಾರಣಿಗಳು ಯಾರನ್ನು ಈ ದೇಶಕ್ಕೇನೆ ವಿಷ ಉಣಿಸೋರಿಗೂ ಕೂಡ ವೋಟರ್ ID, ಆಧಾರ್ ಕಾರ್ಡ್ ಮಾಡಿಕೊಟ್ಟಿರೋದು ಇದೆ. ನಾವು ನೋಡಿದ್ದೀವಿ ಅದನ್ನೆಲ್ಲ. ಎಲೆಕ್ಷನ್ ಕಮಿಷನ್ ಅದನ್ನೇ ವಾದಿಸಿತ್ತು. ಆಧಾರ್ ಕಾರ್ಡ್ ಆಧಾರವಾಗಿ ಇಟ್ಟುಕೊಂಡು ಯಾವುದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಬಿಹಾರದ ಬಂದಾಗ ಅದೇ ದೊಡ್ಡ ವಿಷಯ ಆಗಿತ್ತಲ್ವ. ECಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನು ಕೋರ್ಟು, ಆಧಾರ್ ಕಾರ್ಡನ್ನು ಕನ್ಸಿಡರ್ ಮಾಡಿ ಅಂತ. ಅದ್ರ ಸುತ್ತಲೇ ಬೇಕಾದಷ್ಟು ಚರ್ಚೆಗಳಾಗಿದ್ದು, ಈಗ 11 ಡಾಕ್ಯುಮೆಂಟ್ಸ್ ಏನೋ ರಿಸೀವ್ ಮಾಡ್ಕೊಳ್ಳೋದು ಅಂತ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಟ್ಟಿತ್ತು EC. ಅದರ ನಡುವೆಯೂ ಆಧಾರ್ ಕಾರ್ಡು ಬರೀ ಫೆಸಿಲಿಟೀಸ್ಗೆ, ಅಂದರೆ ದೇಶದಲ್ಲಿ ಸರ್ಕಾರ ಕೊಡುವ ಸ್ಕೀಮ್ಗೆ, ವೆಲ್ಫೇರ್ ಏನೇನು ಸ್ಕೀಮ್ಸ್ ಇರ್ತಾವೋ ಅದಕ್ಕೆ ಮಾತ್ರ ಬಳಕೆ ಆಗಬೇಕು. ಆ ಉದ್ದೇಶದಿಂದನೇ ಬಂದಿದ್ದಲ್ವ. ಒಬ್ಬ ವ್ಯಕ್ತಿಯ ಐಡೆಂಟಿಟಿ ಪ್ರೂಫ್ ಇದಾಗತ್ತಾ ಈ ದೇಶದ ನಾಗರಿಕ ಅಂತ ಡಿಸೈಡ್ ಮಾಡೋದಕ್ಕೆ ಅನ್ನೋದ್ರ ಸುತ್ತಾನೆ ಚರ್ಚೆ ನಡೀತಿತ್ತು. ಈಗ ಬಹಳ ಮಹತ್ವದ ಅಭಿಪ್ರಾಯವನ್ನು ಕೋರ್ಟ್ ಇಟ್ಟಿದೆ, ಈ ಪ್ರಶ್ನೆ ಎತ್ತಿದೆ. ಹಾಗಾದರೆ ಯಾವ ದೇಶದವನು ಬೇಕಾದರೂ ಬಂದ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಇದೆ ಅಂದ ಮಾತ್ರಕ್ಕೆ ಆತ ಈ ದೇಶದಲ್ಲಿ ಎಲೆಕ್ಷನ್ ಪ್ರಾಸೆಸ್ಸಲ್ಲಿ ಭಾಗಿಯಾಗಬಹುದಾ, ವೋಟ್ ಹಾಕಬಹುದಾ ಅಂತ ಕೇಳ್ತಾರೆ CJI ಸೂರ್ಯಕಾಂತ್ ದಾಸ್ ಅವರು. ತುಂಬ ಇಂಪಾರ್ಟೆಂಟ್ ಆಗಿದೆ ಕೈಕೂಟಕ್ಕಿದು.
ಮರ್ಮಾಘಾತವನ್ನೇ ಕೊಡ್ತಾ ಇದೆ. SIR ಪ್ರಾಸೆಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಎತ್ತಿರುವಂತಹ ಪ್ರಶ್ನೆಗಳು ನೋಡಿ. SIR ಪ್ರಕ್ರಿಯೆಯ ವಿರುದ್ಧ ವಾದ ಮಾಡ್ತಿರೋರು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಎಲ್ಲ ಏನಂತ ಪ್ರಶ್ನೆ ಮಾಡಿದ್ದಾರೆ, ಈ ಎಕ್ಸಸೈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಬದ್ಧವಾಗೇ ಇಲ್ಲ ಅಂತ ವಾದ ಮಾಡಿದ್ದಾರೆ ಅವರು. ಯಾಕಂದರೆ ಒಬ್ಬ ಮತದಾರನ ಪೌರತ್ವವನ್ನು ಪ್ರಶ್ನೆ ಮಾಡುತ್ತೆ, ಇದು ಸಿಟಿಜನ್ಶಿಪ್ಪನ್ನು ಪ್ರಶ್ನೆ ಮಾಡುತ್ತೆ. ಅದು ಪೋಲ್ ಪ್ಯಾನಲ್ ಕೆಲಸ ಅಲ್ಲ. ಎಲೆಕ್ಷನ್ ಕಮಿಷನ್ನು ಒಬ್ಬ ವೋಟರ್ನ ಆ ದೇಶದ ಪೌರತ್ವವನ್ನು ಪ್ರಶ್ನೆ ಮಾಡುವ ಅಥವಾ ವೆರಿಫೈ ಮಾಡೋ ಹಕ್ಕನ್ನೇ ಹೊಂದಿಲ್ಲ. ಸೊ ಈ ಪ್ರಕ್ರಿಯೆಯೇ ಕಾನೂನು ಬಾಹಿರ, ಸಂವಿಧಾನಕ್ಕೆ ವಿರುದ್ಧ ಅಂತ ವಾದ ಮಾಡ್ತಿದ್ದಾರೆ. 1950 ಏನು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್, ಇದರ ಆಧಾರದಲ್ಲಿ ನೋಡೋದಕ್ಕೆ ಹೋದರೂ ಕೂಡ ಸ್ಪೆಷಲ್ ರಿವಿಷನ್ ಆಫ್ ರೋಲ್ಸ್ ಅಂಡರ್ ಸೆಕ್ಷನ್ 21/3 ಅದು ಕಾನ್ಸ್ಟಿಟ್ಯೂನ್ಸಿ ಸ್ಪೆಸಿಫಿಕ್ ಆಗಿರಬೇಕು. ಕೆಲವು ಕಡೆ ಸ್ಪೆಷಲ್ ರೀಸನ್ಸಿಂದ ಈ ರೀತಿ ಓವರ್ ಆಲ್ ಮಾಡೋಕ್ಕಾಗಲ್ಲ, ಇವ್ರು ಮಾಡೋಕ್ಕೆ ಆಗಲ್ಲ ಅಂತ ವಾದವನ್ನು ಮಂಡಿಸಿದ್ದಾರೆ. ಬಟ್ ಕೋರ್ಟ್ ಅದನ್ನು ಯಾವ ರೀತಿ ನೋಡಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಹಾರದಲ್ಲಿ ಮಾಡಿರೋ ಪ್ರಕ್ರಿಯೆ ಕಂಪ್ಲೀಟಾಗಿ ಸರಿ ಇದೆ ಅಂತಲೇ ಸುಪ್ರೀಂ ಕೋರ್ಟ್ ಈಗ ಪ್ರತಿಪಾದಿಸಿರೋದು. ವೋಟರ್ ರೋಲ್ ಡಿಲೀಷನ್ ಡನ್ ಕರೆಕ್ಟ್ಲಿ. ಸುಪ್ರೀಂ ಕೋರ್ಟು ಬಿಹಾರ SIR ಪ್ರಕ್ರಿಯೆಯನ್ನು ಗಟ್ಟಿಯಾಗಿ ಸಪೋರ್ಟ್ ಮಾಡಿದೆ. BJP ಕಾಂಗ್ರೆಸ್ನ ನಡುವೆ ಜೋರು ಜಟಾಪಟಿ ಆಗ್ತಿರೋ ಹೊತ್ತಲ್ಲೇ ಸೊ ರಾಹುಲ್ ಗಾಂಧಿಯವರ ವೋಟ್ ಚೋರಿ ನರೇಟಿವ್ ಬಿಹಾರದ ಎಲೆಕ್ಷನ್ ಮುನ್ನ ನಡೆದಿದ್ದು ಮತ್ತು ಈಗಲೂ ಕೂಡ ಬಿಹಾರದಲ್ಲಿ ಆ ಡಬಲ್ ಸೆಂಚುರಿ ಆಗಿದ್ದೇ ಮೋದಿ ಮಾಡಿರುವ ವೋಟ್ ಚೋರಿಯಿಂದ ಅಂತ ವಾದಿಸೋದಕ್ಕೆ ನಿಂತಿರುವ, ದೊಡ್ಡ ರ್ಯಾಲಿ ಲಕ್ಷಗಟ್ಟಲೆ ಜನ ಸೇರಿಸಿ ಸೆಡ್ಡು ಹೊಡಿತೀವಿ ಅಂತ ನಿಂತಿರುವ ಎಲೆಕ್ಷನ್ ಕಮಿಷನ್ನು ಕೂಡ ಮೈತ್ರಿ ಮಾಡಿಕೊಂಡಿತ್ತು NDA ಭಾಗವಾಗಿ ಅಂತ ಹೇಳ್ತಿರುವಂತಹ ಕೈಕೂಟಕ್ಕೆ ರಾಹುಲ್ ಗಾಂಧಿ ಅವರಿಗೆ ಇದು ಕಪಾಳ ಮೋಕ್ಷದಂತಿದೆ. ಬಿಗ್ ಸೆಟ್ ಬ್ಯಾಕ್ ಆಗಿದೆ ಸುಪ್ರೀಂ ಕೋರ್ಟ್ನ ಈ ಅಭಿಪ್ರಾಯ. ಇನ್ನು ತೀರ್ಪು ಪ್ರಕಟವಾಗಬೇಕು, ಆದರೆ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಎತ್ತಿದೆ ಕೋರ್ಟು, ಪ್ರಶ್ನೆ ಮಾಡಿದೆ ಮತ್ತು ತನ್ನ ಅಭಿಪ್ರಾಯವನ್ನು ಕೂಡ ಕೊಟ್ಟಿದೆ. ಅದನ್ನು ಗಮನಿಸ್ತಾ ಹೋಗ್ತಾ ಇದ್ದೀವಿ ನಾವು. ದಿಸ್ ಇಸ್ ನಾಟ್ ಅ ರೂಟೀನ್ ಅಪ್ಡೇಷನ್ ಆಫ್ ಎಲೆಕ್ಟ್ರಲ್ ರೋಲ್ ಬಟ್ ಅ ಸ್ಪೆಷಲ್ ರಿವಿಷನ್ ಅನ್ನೋದನ್ನು ಸೂರ್ಯಕಾಂತ್, ಜಸ್ಟಿಸ್ ಜಾಯ್ ಮಲ್ಯ ಬಗ್ಚಿ ಮತ್ತು ಸೂರ್ಯಕಾಂತ್ CJI ಅವರು ಹೇಳ್ತಾ ಹೋಗ್ತಾರೆ. SIR ಪ್ರಕ್ರಿಯೆ ಅವರ ಅಡಿಯಲ್ಲಿ ಬರುತ್ತೆ ಅಂದಮೇಲೆ, ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ಬರುತ್ತೆ ಮತ್ತು ಟ್ರಾನ್ಸ್ಪರೆಂಟಾಗಿ ಯಾವುದೇ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಒಬ್ರಿಗೆ ಅಧಿಕಾರ ಇದೆ, ಅದು ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ, ಫೇರ್ ಆಗಿ ನಡೆಯುತ್ತೆ ಅನ್ನೋ ತನಕ ಅದನ್ನು ಯಾರೂ ತಡೆಯೋದಕ್ಕಾಗಲ್ಲ. ಪವರ್ ಇದೆಯಾ ಇಲ್ವಾ ಎಲೆಕ್ಷನ್ ಕಮಿಷನ್ಗೆ ಅದನ್ನು ಮಾಡೋದಕ್ಕೆ ಅನ್ನೋ ಪ್ರಶ್ನೆಯನ್ನು ಸೂರ್ಯಕಾಂತ್ ದಾಸ್ ಅವರೇ ಹಾಕಿರೋದು. ಸ್ಪೆಷಲ್ ಪ್ರಾಸೆಸ್ ಇದು, ಮಾಡೋದ್ರಲ್ಲಿ ತಪ್ಪಿದೆ. ಈಗ ಬಂತಲ್ಲ ವಿಷಯ, ಎಲೆಕ್ಷನ್ ಟೈಮಲ್ಲೇ ಯಾಕೆ ಎತ್ಕೊಂಡ್ರು, ಮುಂಚೆ ಮಾಡ್ಬೋದಿತ್ತಲ್ಲ, ಯಾಕೆಂದರೆ ಇದು ಸ್ಪೆಷಲ್ ಪ್ರಾಸೆಸ್ಸು ಅನ್ನೋ ಎಲೆಕ್ಷನ್ ಕಮಿಷನ್ನ ಹಲವಾರು ಸಮಜಾಯಿಷಿಗಳು ಆನ್ಸರ್ ಕೂಡ ಇತ್ತು. ಮತ್ತು ಇದನ್ನೇನು ಕದ್ದು ಮುಚ್ಚಿ ಒಳಗಡೆ ಬಾಗಿಲು ಹಾಕ್ಕೊಂಡು ಮಾಡಲ್ವಲ್ಲ, ಲಿಸ್ಟು ಡಿಲೀಷನ್ ಆಗಿರೋದು, ಯಾರ ಹೆಸರು ತೆಗೆದಿದ್ದಾರೆ ಎಲ್ಲ ಪಬ್ಲಿಷ್ ಆಗುತ್ತೆ. ನನ್ನ ಹೆಸರು ಡಿಲೀಟ್ ಆಗಿದೆ, ರಾಂಗ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಅಂದರೆ ನಾನು ಡಾಕ್ಯುಮೆಂಟ್ ಕೊಟ್ಟು ಸರಿ ಮಾಡ್ಕೊಳ್ಬಹುದು. ಅಷ್ಟೆಲ್ಲ ಅವಕಾಶ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ ಅಂದಮೇಲೆ ಯಾಕೆ ಈ ಪ್ರಕ್ರಿಯೆ ತಪ್ಪಾಗತ್ತೆ? ಬಿಹಾರದ SIR ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಹೇಳಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನೂ ಒಂದು ಪ್ರಶ್ನೆ ಕೇಳುತ್ತೆ ಕೋರ್ಟ್, ನೋಡಿ SIR ಬಿಹಾರದಲ್ಲಿ ನಡೆದಿದ್ದ ತಪ್ಪಾ ಸರಿನಾ? ಈಗ ಪಶ್ಚಿಮ ಬಂಗಾಳ ಮತ್ತು 12 ರಾಜ್ಯಗಳಲ್ಲಿ ಮಾಡೋ ಹೊರಟಿದ್ದು ತಪ್ಪಾ ಸರಿನಾ ಅನ್ನೋದಕ್ಕೆ ಒಂದೇ ಒಂದು ಆನ್ಸರ್. ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಹೈಲೈಟ್ ಮಾಡಿರೋದು. ಡಿಲೀಷನ್ ಫ್ರಮ್ ಬಿಹಾರ್ ರೋಲ್ಸ್ ವರ್ ಮೋಸ್ಟ್ಲಿ ನಾಟ್ ಆಬ್ಜೆಕ್ಟೆಡ್ ಡ್ಯೂರಿಂಗ್ ದ ರೀಸೆಂಟ್ ಎಲೆಕ್ಷನ್ ಅಲ್ವಾ ಅನ್ನೋದನ್ನು ಕೇಳಿದೆ. ಅಂದರೆ ರಾಹುಲ್ ಗಾಂಧಿಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಕಾಂಗ್ರೆಸ್ ಲೀಡರೇ ಒಬ್ಬರು ಪ್ರಶ್ನೆ ಮಾಡಿರೋದನ್ನು ಅಮಿತ್ ಮಾಳವಿಯಾ ಇತ್ತೀಚೆಗಷ್ಟೇ ಬಿಹಾರ ರಿಸಲ್ಟ್ ಬೆನ್ನಲ್ಲೇ ಟ್ವೀಟ್ ಮಾಡಿದರು. ರಾಹುಲ್ ಗಾಂಧಿಯವರು ಇದನ್ನು ನೋಡಲಿ ಅಂತ. ಏನಂತ, 65 ಲಕ್ಷ ಜನರ ಹೆಸರು ವೋಟರ್ಸು ಡಿಲೀಟ್ ಆಗುತ್ತೆ, ರಾಂಗ್ ಆಗಿದೆ, ಇದು ತಪ್ಪಾಗಿದೆ, ಅಕ್ರಮವಾಗಿದೆ ಅಂತ 6 ಜನನೂ ಪ್ರೊಟೆಸ್ಟ್ ಮಾಡಲ್ಲ, 60 ಜನನೂ ಪ್ರೊಟೆಸ್ಟ್ ಮಾಡಲ್ಲ. ಯಾಕೆ? ಪ್ರಶ್ನೆ ಸಿಂಪಲ್ ಅಲ್ವಾ? 65 ಲಕ್ಷ ಜನರಲ್ಲಿ 65 ಜನ ಆದರೂ ಪ್ರೊಟೆಸ್ಟ್ ಮಾಡಬೇಕಿತ್ತಲ್ವ? 65 ಲಕ್ಷ ಜನ ಸಿಡದಿದ್ರೆ ಏನಾಗ್ತಿತ್ತು ಬಿಹಾರದ ಕಥೆ, ಭಾರತದ ಕಥೆ ಅಲ್ವಾ? ಆದರೆ 65 ಜನನೂ ಇದನ್ನು ಆಬ್ಜೆಕ್ಟ್ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆ
BJP ಕಡೆಯಿಂದಲೂ ಬಂದಿತ್ತು, ಕಾಂಗ್ರೆಸ್ನ ನಾಯಕರೇ ಕೆಲವರು ಹೇಳಿ ಕೈಗೆ ಸೆಟ್ ಬ್ಯಾಕ್ ಆಗಿತ್ತು. ಈಗ ಕೋರ್ಟ್ ಕೂಡ ಅದನ್ನು ಪಾಯಿಂಟ್ ಔಟ್ ಮಾಡಿದೆ. ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲಲ್ಲಿ ಈಗ 1.25 ಕೋಟಿ ಸರ್ವೆಗಳು ಹೇಳ್ತಿರೋ ಪ್ರಕಾರ ಇನ್ನೂ ECI ಕಂಪ್ಲೀಟ್ ಮಾಡಬೇಕು. ಮೊದಲ ಹಂತದಲ್ಲಿ 14 ಲಕ್ಷ ಪಕ್ಕ ಇಲ್ಲಿ ಫೇಕ್ ಅನ್ನೋದು ಸಿಕ್ಕಿದೆ. ಹಾಗೇ ಪ್ರಕ್ರಿಯೆ ಮುಂದುವರಿತಾ ಇದೆ. 34-40 ಲಕ್ಷ ಕಣ್ಣಿಗೆ ಎದ್ದು ತೋರ್ತಿದೆ. ಆಧಾರ್ ಸಂಬಂಧಪಟ್ಟಂತೆ ಅಕ್ರಮ ಅಂತ ಸತ್ತೋಗಿರೋರ ಹೆಸರು ಅದು ಇದು ಎಲ್ಲ ಅಲ್ಲಿ ಸೇರಿರೋದು ನೋಡಿದ್ರೆ ಆಲ್ರೆಡಿ 40-50 ಲಕ್ಷ ಕಾಣ್ತಿದೆ. ECI 14 ಲಕ್ಷ ಕ್ಲಿಯರೇ ಮಾಡಿದೆ. ಆದರೆ 1.25 ಕೋಟಿ ವೋಟರ್ಸ್ ಔಟ್ ಆಗ್ತಾರೆ ಬಿಹಾರದ ಈ ವೋಟರ್ ಲಿಸ್ಟಿಂದ ಅಂತಲೇ ಕೆಲವು ಸರ್ವೆಗಳು ಹೇಳ್ತಿದ್ದಾವೆ. ಅಷ್ಟು ಫೇಕ್ ವೋಟರ್ಸು, ಅಕ್ರಮ ಮತಗಳು ಅಲ್ಲಿವೆ ಅಂತ ಹೇಳಲಾಗ್ತಿದೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಸುನಾಮಿ ಎಬ್ಬಿಸ್ತಾ ಇದೆ ಎಲೆಕ್ಷನ್ ಕಮಿಷನ್. ಹಂಗೆ ನೋಡೋಕ್ಕೆ ಹೋದರೆ ಮಮತಾ ಬ್ಯಾನರ್ಜಿ ಅವರು ಸಿಡಿದೆದ್ದಿರೋವಾಗ ಅಲ್ಲಿ ಸ್ವಚ್ಛತೆಯ ಸುನಾಮಿ ಈಗ ಎಲ್ಲ ತೊಳ್ಕೊಂಡು ಹೋಗೋದು. ಈ ಅಕ್ರಮ ವಲಸಿಗರು ಓಟ್ಗೋಸ್ಕರ ಯಾವ ವಿಷ ಜಂತುಗಳನ್ನು ಹಾಲೆರೆದು ಸಾಕಿದ್ರು ಅಂಥವರನ್ನು ಗುಡಿಸುವ ಕೆಲಸ ಮಾಡ್ತಿದೆ ಎಲೆಕ್ಷನ್ ಕಮಿಷನ್. ಮೋದಿ ಮಾಡಿರುವ ಶಪಥ ಇದು. ಸಿಡಿದೆದ್ದಿದ್ದಾರೆ. ಇಡೀ ದೇಶದಲ್ಲಿ ದಂಗೆ ಆಗುತ್ತೆ, ಬರೀ ಈ ರಾಜ್ಯದಲ್ಲಿ ಅಲ್ಲ ಅಂತ ಸಿಡಿದೆದ್ದಿದ್ದಾರೆ. ಬೆಂಕಿ ಅಂತಿದ್ದಾರೆ, ಬೆಂಕಿ ಉಗುಳುತ್ತಿದ್ದಾರೆ ಮಮತಾ ಬ್ಯಾನರ್ಜಿ. ಈ ಹೊತ್ತಲ್ಲಿ ನೋಡಿ SIR ಪ್ರಕ್ರಿಯೆಗೆ ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ನಿಂದ ಅತಿ ದೊಡ್ಡ ಬಲ ಅನ್ನೋದನ್ನು ಗಮನಿಸ್ತಾ ಹೋಗಬೇಕು. ಈಗ ಎಲ್ಲ ಸೇರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ವಿವಿಧ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಓವರಾಲ್ 12 ರಾಜ್ಯಗಳದ್ದು, ಇಡೀ ದೇಶದಲ್ಲಿ ಕಂಡಕ್ಟ್ ಮಾಡೋದು, ಬಿಹಾರದ್ದು ಎಲ್ಲ ಸೇರಿಕೊಂಡಿದೆ ಇಲ್ಲಿ. ಸೊ ಈ ವಾದ ಪ್ರತಿವಾದದ ಸಮಯದಲ್ಲಿ ವಿಶೇಷವಾಗಿ ತಮಿಳುನಾಡಿಂದ ಒಂದು ಅರ್ಜಿ ಬಂದಿತ್ತು. ಅಲ್ಲೆಲ್ಲ ಬಂದಿದ್ದೇನು, ಆಧಾರ್ ಕಾರ್ಡನ್ನು ಹೆಂಗೆ ಕನ್ಸಿಡರ್ ಮಾಡಲ್ಲ EC. ಆಧಾರ್ ಕಾರ್ಡ್ ಇದೆ ಅಂದರೆ ಒಬ್ಬ ವ್ಯಕ್ತಿ ನ್ಯಾಯಯುತವಾಗಿ ಬದುಕ್ತಾ ಇದ್ದಾನೆ ಅನ್ನೋದಕ್ಕೆ ಪ್ರೂಫ್ ಅಲ್ವಾ ಈ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ವಾದ ಆಗುತ್ತೆ. ಆವಾಗ ಸಿಂಪಲ್ ಪ್ರಶ್ನೆ ಕೇಳೋದು ಜಡ್ಜ್ ಸಾಹೇಬರು CJI ಸೂರ್ಯಕಾಂತ್ ದಾಸ್ ಅವರು, ಹಾಗಾದರೆ ಯಾರೋ ಅಕ್ರಮವಾಗಿ ಒಳನುಸುಳಿದ್ರೆ ಗೊತ್ತಾಗಲ್ವಲ್ಲ, ಅವರನ್ನು ಗುಡಿಸೋ ಪ್ರಕ್ರಿಯೆ ನಡೀತಾ ಇದೆ. ಅವರನ್ನು ಹೊರದಬ್ಬುವ ಕುತ್ತಿಗೆ ಹಿಡಿದು ಹೊರದಬ್ಬುವ ಕೆಲಸ ಆಗಬೇಕಾಗಿದೆ ನುಸುಳುಕೋರರನ್ನು. ಬಟ್ ಆಲ್ರೆಡಿ ಬಂದು ಇಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರಲ್ಲ, ಆಧಾರ್ ಕಾರ್ಡ್ ಇದೆ ಎಂದು ಮಾತ್ರಕ್ಕೆ ಅವರು ಈ ದೇಶದಲ್ಲಿ ಯಾರು ಆಳಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಿದ್ದಾರೆ. ಅದೇ ಅಲ್ವಾ ಈ ದೇಶದ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ಕೊಂಡು ಬರ್ತಿರೋದು, ಅದನ್ನು ನಾವು ಕೊನೆಯಾಗಿಸ್ತೀವಿ ಅಂತ. ಹೀಗೆ ಈ ಆಧಾರ್ ಕಾರ್ಡ್ ವೋಟರ್ ಐಡೆಂಟಿಟಿಯಾಗಿ ಈ ದೇಶದ ಪೌರತ್ವದ ಗುರುತಾಗಿ ಕನ್ಸಿಡರ್ ಆಗತ್ತೆ. ಫಾರಿನರ್ ಕೈಯಲ್ಲಿ ಆಧಾರ್ ಕಾರ್ಡ್ ಬಂದರೆ ಎಷ್ಟು ಡೇಂಜರಸ್ ಅಲ್ವಾ ಅದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಹೋಗಿದೆ. ಹಾಗೆ CJI ಸೂರ್ಯಕಾಂತ್ ಅವರು ಹೇಳ್ತಾ ಹೋಗ್ತಾರೆ, ಆಧಾರ್ ಈಸ್ ಮೆಂಟ್ ಫಾರ್ ವೆಲ್ಫೇರ್ ಬೆನಿಫಿಟ್ಸ್ ಅಷ್ಟೇ, ನಾಟ್ ವೋಟಿಂಗ್ ರೈಟ್ಸ್. ಆ್ಯಂಡ್ ದ EC ಮಸ್ಟ್ ವೆರಿಫೈ ಆಲ್ ಫಾರ್ಮ್ 6 ಡಾಕ್ಯುಮೆಂಟ್ಸ್ ಅನ್ನೋದನ್ನು ಕ್ಲಿಯರ್ ಮಾಡಿದೆ ಸುಪ್ರೀಂ ಕೋರ್ಟ್. ಅಂದರೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡಬೇಕು. ಯಾವೆಲ್ಲ ಡಾಕ್ಯುಮೆಂಟ್ಸ್ ಒಬ್ಬ ವ್ಯಕ್ತಿಯ ವೋಟಿಂಗ್ ರೈಟ್ಸನ್ನು ಡಿಸೈಡ್ ಮಾಡುತ್ತೆ ಅನ್ನೋದನ್ನು ಕ್ಲಾರಿಫೈ ಮಾಡಿ ಅನ್ನೋದು ಇಲ್ಲಿ ಆಗಿರುವಂಥ ಪ್ರಮುಖವಾದ ವಾದ. ಕೋರ್ಟು ಟೈಮ್ ಲೈನನ್ನು ಕೂಡ ಸೆಟ್ ಮಾಡಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ SIR ತಮಿಳುನಾಡು, ಕೇರಳ ಮತ್ತು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಇದರ ವಿಚಾರಣೆ ಈಗ ಮುಂದುವರಿತಾ ಇದೆ. ಸೊ ಆಧಾರ್ ಯಾವ ಕಾರಣಕ್ಕೂ ವೋಟರ್ ಐಡೆಂಟಿಟಿ ಆಗಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಸ್ಟ್ರೆಸ್ ಮಾಡಿರೋದಿದೆಯಲ್ಲ, ಇದು ಬಹುದೊಡ್ಡ ಗೆಲುವು. ಎಲೆಕ್ಷನ್ ಕಮಿಷನ್ಗೆ ಸಿಗ್ತಿರುವ ಬಹುದೊಡ್ಡ ಗೆಲುವು. ಇನ್ನು ಇದು ತೀರ್ಪಾಗಿ ಹೊರಹೊಮ್ಮಬಹುದು. ಸದ್ಯದಲ್ಲೇ ವಿಚಾರಣೆ ಮುಗಿದು ಈ SIR ಪ್ರಕ್ರಿಯೆಗೆ ಕೋರ್ಟ್ ತೀರ್ಪಿನ ಬಲವೂ ಸಿಗುತ್ತೆ. ಈಗ ವಿಚಾರಣೆಯ ಹಂತದಲ್ಲಿ ಸಿಕ್ಕಿರುವ ಅತಿ ದೊಡ್ಡ ಗೆಲುವು ಅನ್ನೋದನ್ನು ನೋಡಬಹುದು. ಕಪಿಲ್ ಸಿಬಲ್ ಅವರು ಆ ಬಗ್ಗೆ ಒಂದಿಷ್ಟು ಆಬ್ಜೆಕ್ಷನ್ ಎತ್ತುತ್ತಾರೆ. ಸರಿ, ಹಾಗಾದರೆ ಆಧಾರ್ ಕಾರ್ಡೇ ಎಲ್ಲ ಅಲ್ಲ ಅನ್ನೋದಾದರೆ, ಅಂದರೆ ಒಬ್ಬ ವ್ಯಕ್ತಿ ಕಾನೂನಾತ್ಮಕವಾಗಿ ಒಂದು ಜಾಗದಲ್ಲಿ ಉಳ್ಕೊಳ್ಳೋದಕ್ಕೆ ಅದು ಪ್ರೂಫ್ ಆಗಲ್ಲ ಅನ್ನೋದಾದರೆ, ಅದನ್ನು ವಾಪಸ್ ತಗೊಳ್ಳೋಕೆ ನೀವು ಇಷ್ಟಪಡ್ತಿದ್ದೀರಿ ಅನ್ನೋದಾದರೆ ಸರಿಯಾಗಲಿ ಆ ಪ್ರಾಸೆಸ್ಸು, ನ್ಯಾಯಯುತವಾಗಲಿ. ಹೆಂಗೆಂಗೋ ಇವರು ಕೋರ್ಟು ಆಧಾರ್ ಕಾರ್ಡ್ ಬೇಡ ಅಂತ ಹೇಳಿದೆ ಅಂದ ಮಾತ್ರಕ್ಕೆ ಟಾರ್ಗೆಟ್ ಮಾಡಿ ಕೆಲವು ವರ್ಗಗಳನ್ನೇ ತೆಗಿತಿದ್ದಾರೆ ಅಂತಲ್ವಾ. ಬಿಹಾರದಲ್ಲೆಲ್ಲ ಹೇಳಿದ್ದು ಮುಸ್ಲಿಮರನ್ನು, ದಲಿತರನ್ನು, ಮಹಿಳೆಯರನ್ನು ವೋಟರ್ ಲಿಸ್ಟಿಂದ ಹೊರಗಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಸೊ ಅದೇ ದಾಟಿಯಲ್ಲಿ ಇವರು ವಾದ ಮಂಡಿಸಿರೋದು. ಆ ಪ್ರಾಸೆಸ್ ಆಗಬೇಕು. ಆಧಾರ್ ಕಾರ್ಡ್ ಕೆಲವ್ರ ಹತ್ರ, ನಮ್ಮ ದೇಶದವರು ಅಲ್ಲದಿರೋರ ಹತ್ರ ಇದೆ ಅನ್ನೋದಾದರೆ ಅದನ್ನು ಐಡೆಂಟಿಫೈ ಮಾಡುವಂಥ ಪ್ರಾಸೆಸ್ ಸರಿಯಾಗಿ ಆಗಬೇಕು, ಅದು ಕೋರ್ಟ್ ಎದುರಲ್ಲೇ ಆಗಬೇಕು ಅಂತ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸಿದ್ದಾರೆ. ಇನ್ನು ಆ ಬೆಂಚಲ್ಲಿ ಇನ್ನೊಬ್ಬರು ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ನೋಡಿ, ಸತ್ತಿರುವಂತಹ ಯಾರು ತೀರ್ಕೊಂಡಿದ್ದಾರಲ್ಲ ಅಂತಹ ವೋಟರ್ಸನ್ನು ರಿಮೂವ್ ಮಾಡೋದು ಈ ದೇಶದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಎಲೆಕ್ಷನ್ ಪ್ರಾಸೆಸ್ಸಲ್ಲಿ ಅನ್ನೋದನ್ನು
ಹೈಲೈಟ್ ಮಾಡಿದ್ದಾರೆ ಅವರು. ಅಂದರೆ ಸತ್ತಿರೋರ ಹೆಸರಲ್ಲೇ ಇರುತ್ತೆ, ಯಾರು ಗೊತ್ತು ಅವ್ರ ಹೆಸರಲ್ಲಿ ಇನ್ನೊಬ್ರು ಯಾರೋ ಬಂದು ಓಟ್ ಹಾಕಿ ಹೋಗ್ತಾರೆ, ಅಂಥದ್ದಾಗ್ತಿರಬಹುದಲ್ವ. ದೇಶವ್ಯಾಪಿ ಎಷ್ಟೆಷ್ಟು ಕಡೆ ಆಗ್ತಿದೆ ಗೊತ್ತಿಲ್ಲ. ಸೊ ಯಾರು ತೀರ್ಕೊಂಡಿದ್ದಾರೋ ಅವರನ್ನು ವೋಟರ್ ಲಿಸ್ಟಿಂದ ತೆಗೆಯೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಅವರು ಹೈಲೈಟ್ ಮಾಡಿದ್ದಾರೆ. ಹಾಗೆ ಈ ಪ್ರಕ್ರಿಯೆ ಕೋರ್ಟಲ್ಲಿ ನಡೀತಿರೋ ವಿಚಾರಣೆ ಇರಬಹುದು ಅಥವಾ ಎಲೆಕ್ಷನ್ ಕಮಿಷನ್ ಮಾಡ್ತಿರೋ SIR ಇರಬಹುದು, ಇದು ವ್ಯಾಕ್ಯೂಮಲ್ಲಿ ನಡೀತಿಲ್ಲ, ಕ್ಲೋಸ್ ಡೋರಾಗಿ ನಡೀತಿಲ್ಲ. ಆಲ್ರೆಡಿ ಪಂಚಾಯತ್ಸಲ್ಲಿ ಎಲ್ಲ ಡಿಸ್ಪ್ಲೇ ಆಗಿದೆ, ಒಂದೊಂದು ಪಂಚಾಯತ್ ಲೆವೆಲಲ್ಲೂ ಲಿಸ್ಟು ಡಿಸ್ಪ್ಲೇ ಆಗಿದೆ. ಆ್ಯಂಡ್ ಆನ್ ಅಫಿಷಿಯಲ್ ವೆಬ್ಸೈಟ್ಸಲ್ಲಿ ಯಾರು ಬೇಕಾದರೂ ನೋಡೋದಕ್ಕೆ ಸಿಗತ್ತೆ. ಅಷ್ಟಾದ ಮೇಲೆ ಈ ಪ್ರಕ್ರಿಯೆ ತಪ್ಪು ಅಂತ ಹೇಳೋರು ಉದ್ದೇಶ ಏನಲ್ವಾ? ಅದೇ ನಿಜಕ್ಕೂ ಬೆರಗಾಗಿಸುವ ಪ್ರಶ್ನೆ ಹುಟ್ಟಾಕ್ತಿರೋದು. ಈ ದೇಶದಲ್ಲಿ ಅಕ್ರಮ ವಲಸಿಗರನ್ನು ಗುರಿಯಾಗಿಸ್ಕೊಂಡು ನಡೀತಿರುವ ಮತ್ತು ಫೇಕ್ ವೋಟರ್ಸನ್ನು ರಿಮೂವ್ ಮಾಡೋದಕ್ಕೆ ನಡೀತಿರೋ ಈ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡೋರು ಉದ್ದೇಶ ಏನಿರಬಹುದು ಅನ್ನೋದು. ಈಗ ಕೋರ್ಟ್ ಕೂಡ ಅದನ್ನು ತುಂಬ ಕ್ಲಿಯರ್ ಕಟ್ ಆಗಿ ಎತ್ತಿ ಹಿಡಿದಿದೆ. ಎಲೆಕ್ಷನ್ ಕಮಿಷನ್ನ ಆತ್ಮವಿಶ್ವಾಸ ಹೆಚ್ಚಿಸಿರುವಂಥ ಕೋರ್ಟ್ ಸೆಷನ್ ಇದು. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.